ಅಕಾಲಿಕ ಮಳೆ ಮತ್ತು ಬಿರುಗಾಳಿಯ ಹೊಡೆತಕ್ಕೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಲ್ಲೂರು ಬಿ ಗ್ರಾಮದ ರೈತ ಶಿವಶರಣಪ್ಪ ಸಿದ್ದಪ್ಪ ಬಳ್ಳುಂಡಿರವರು ಕಷ್ಟಪಟ್ಟು ಬೆಳೆದಿದ್ದ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆವರು ಹರಿಸಿ ಬೆಳೆದಿದ್ದ ಬೆಳೆ ಕಣ್ಣೆದುರೇ ಹಾಳಾಗಿರುವುದನ್ನು ಕಂಡು ರೈತ ಶಿವಶರಣಪ್ಪ ಕಂಗಾಲಾಗಿದ್ದಾರೆ. ನಾವು ಬೆಳೆಗೆ ಸಾಕಷ್ಟು ಖರ್ಚು ಮಾಡಿದ್ದೇವೆ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಪರಿಹಾರ ನೀಡದಿದ್ದರೆ ತಾಲೂಕಿನ ಎಲ್ಲ ರೈತರು ಒಗ್ಗೂಡಿಸಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಶಿವಶರಣ ಬಳ್ಳುಂಡಿಗೆ ಕಲ್ಲೂರು ಬಿ ನಮ್ಮ ಕಬ್ಬು ಎಳಮಸಿ ಹಚ್ಚಿ ಈ ಅಮಾಸಿಗೆ 5 ತಿಂಗಳು ಕಬ್ಬು ಅದ. 2.5 ಲಕ್ಷ ಖರ್ಚು ಮಾಡಿ ಕಬ್ಬು ಬಿದ್ದವ. ಜೋಳದ ಬಣಿಮೆ ಹಾರ್ಯದ. 5-6 ಗಣಿ ಕಬ್ಬು ಅದ. ಪೂರ ಹೊಲನೇ ಮುರಿದು ಬಿದ್ದದ. ಅದೇ ತೆಗಿಲಕ್ಕೂ ಬರಲ್ಲ, ಇಡ್ಲಕ್ಕೂ ಬರಲ್ಲ. ನಮ್ಮ ಪರಿಸ್ಥಿತಿ ದೊಡ್ಡ ಹೆರಾಡದ. ಯಾರು ಬಂದು ನೋಡಿಲ್ಲ. ಅಧಿಕಾರಿಗಳು ಫೋನ್ ಹಚ್ಚಿದ್ರೆ ಯಾರು ಹೊಳ್ಳಿ ನೋಡಲ್ಲ ಆಗ್ಯಾರ. ಮತ್ತು ಹೋಟಿದ್ದಾಗ ಬರ್ತಾರೆ ಎಲ್ಲ ತಾಯಿಗಟ್ರೆ ನಮ್ಮ ಬೈಲಿ ಕಾಲು ಹಿಡ್ಕೊತಾರೆ. ಭಾಗದ ಎಮ್.ಎಲ್.ಎ ನಮ್ಮ ಪಾಲಿ ಎಲ್ಲ ಸತ್ತಾಗ ಎಲೆಕ್ಷನ್ಗೆ ಒಮ್ಮೆ ಬರ್ತಾರೆ. ಎಲೆಕ್ಷನ್ಗೆ ಬರ್ತಾರೆ. ಅವ್ರು ರೊಕ್ಕ ಚೀಲಿಗೆ ಎಲೆಕ್ಷನ್ ಮಾಡ್ಕೊಂಡು ಹೋದ ಆ ಕಡೆ ಬೆಂಗಳೂರು ಸೇರ್ತಾನೆ. ಇಲ್ಲಿ ರೈತದ ಏನು ಪರಿಸ್ಥಿತಿ ಏನಾಗ್ಯದ ಏನಿಲ್ಲ ಅನ್ನೋದು ಯಾರಿಗೂ ಕೂನ. ಗೌರ್ಮೆಂಟ್ ಸಹಾಯ ಮಾಡ್ತೀವಿ ಅಂತಾನೆ ಸಿದ್ದರಾಮಯ್ಯ. ಅವನವನ ಗೃಹಲಕ್ಷ್ಮಿ ರೊಕ್ಕ ಬಸ್ ಫ್ರೀ ಮಾಡಿಕೆ ರೈತರಿಗೆ ಗಂಡಳಿಗೆ ಕುಂಡಿ ಹಾಳಾಕತ್ತಾನೆ ಕಾಳಿಸುವ ಎಂಬಾಗ. ಇಂಥ ರೈತರು ಇಂಥ ಬೆಳೆ 5 ತಿಂಗಳು ಕಬ್ಬು ಈ ನಮ್ಮನದ ಹಿಂಗೆ ಬೆಳೆಸೀವಿ. ನೀರು ಬಿಟ್ಟು ಕಷ್ಟ ಬಿಟ್ಟು ಬೆಸಿದಿಂದ ಬಿಸಿಲ 2 ಲಕ್ಷ ಖರ್ಚಾಗ್ಯದ. ಮತ್ತು ಈಗ ಯಾರೂ ಬಂದು ನೋಡಲ್ಲ, ಏನೂ ಮಾಡಲ್ಲ. ಇದಕ್ಕೆ ಏನು ಪರಿಹಾರ ಇಲ್ಲಾಂದ್ರೆ ಈ ರಾಜಕಾರಣ ಯಾಕೆ ಇರಬೇಕು? ಶಿವಶರಣಪ್ಪ ಸಿದ್ದಪ್ಪ ಬಳ್ಳುಂಡಿ ಕಲ್ಲೂರು ಬಿ ತಾಲೂಕು ಜೇವರ್ಗಿ ಜಿಲ್ಲಾ ಗುಲ್ಬರ್ಗ ಅಲ್ಲಿ